ಸಾಕಷ್ಟು ಸವಾಲುಗಳ ಮಧ್ಯೆ ಕರ್ಕೊಂಡ್ ಬಂದಿದ್ದೀರಾ ಸರ್ ಅವ್ರನ್ನ. ಈಗ ಸದ್ಯಕ್ಕೆ ಯಾರು ಆ ಭಾಗದಲ್ಲಿ ಟೂರಿಗೆ ಹೋಗಬೇಡಿ. ಇದು ನಾನೇನೋ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಈ ವ್ಯವಸ್ಥೆಯಲ್ಲಿ ಇವತ್ತೇನಾಗಿದೆ, ದೇಶಕ್ಕೆ ಏನಾಗಿದೆ, ಅದ್ರ ಬಗ್ಗೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಮುಂದೆ ಯಾವ ರೀತಿ ಇಂಥ ಘಟನೆಗಳು ಭಾರತ ದೇಶದಲ್ಲಿ ಎಲ್ಲ ಆಗಬಾರ್ದಕ್ಕಂತ ಮುಂಜಾಗ್ರತೆಯಾಗಿ ನಾವು ಯೋಚನೆ ಮಾಡಬೇಕಂತ ತಮ್ಮಲ್ಲಿ ಹೇಳಕ್ಕೆ ಕಠಿಣ ಕ್ರಮ ಕೈಗೊಂಡಿದ್ದಾರೆ, ಸಾಕಷ್ಟು ನಿಷೇಧ ಹೇರಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ಇದನ್ನ ಈಗ ಅದನ್ನ ಹೇಳ್ನಲ್ಲ, ಯಾವಾಗ್ಲೂ ನಾವು ಆಫ್ಟರ್ ಥಾಟ್ ಮಾಡೇ ಮಾಡ್ತೀವಿ, ಬಿಫೋರ್ ಥಾಟ್ ಬಗ್ಗೆ ಕೂಡ ಮಾತನಾಡಬೇಕು. ಅದಕ್ಕೆ ಈಗ ಸದ್ಯದಲ್ಲಿ ಬೇಡ ಅಂತ ಹೇಳುದು. ಈಗ ಅದ್ರ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ, ಅದನ್ನ ಸ್ವಾಗತ ಮಾಡ್ತೀರಾ ಅಂತ? ಅಲ್ಲ, 100% ಸ್ವಾಗತ ಮಾಡ್ತೀವಿ. ಎನಿಥಿಂಗ್ ಆಲ್ವೇಸ್ ನಾವು ಮಾಡೇ ಮಾಡ್ತೀವಿ. ಎಲ್ಲ ಸರ್ಕಾರಗಳು ಫಾಲ್ಟ್ ಇದಾವೆ. ನಮ್ಮ ಸರ್ಕಾರದಲ್ಲಿ ಬೇರೆ ಸರ್ಕಾರದಲ್ಲಿ ಆಗಿಲ್ಲ ಅಂತಲ್ಲ. ಟೆರರಿಸಮ್ ಇಸ್ ಅ ಪಾರ್ಟ್ ಆಫ್ ಅ ಸಿಸ್ಟಮ್ ಆಗ್ಬಿಟ್ಟಿದೆ ಈ ದೇಶದಲ್ಲಿ, ಒಂದಲ್ಲ ಎಲ್ಲ ಕಡೆ ಆಗಿದೆ. ಎಂತ ಆಕ್ಟಿವಿಟೀಸ್ ಆದಾಗ ನಾವು ಬಹಳ ಸರ್ ಜೋರಾಗಿ ಪ್ರಮುಖವಾಗಿಂತ ಇಶ್ಯೂ ಮಾಡಕ್ ಕಳ್ತೀವಿ, ಆಮೇಲೆ ಮತ್ತೆ ಕುಂದಿರ್ತೀವಿ, ಮತ್ತೆ ಇಶ್ಯೂ ಆದ ಇದೇ ರೀತಿ ಮಾಡ್ತೀವಿ, ಮತ್ತೆ ಕುಂದಿರ್ತೀವಿ. ಈ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಏನೋ ಒಂದು ಬ್ಲೂ ಪ್ರಿಂಟು ಎಲ್ಲ ಸರ್ಕಾರಗಳು, ಭಾರತ ಸರ್ಕಾರ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ಇದ್ರ ಬಗ್ಗೆ ಸಮರ್ಪಕವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ಇನ್ನೋಸೆಂಟ್ ಜನರು ಹಾಳಾಗ್ತಾ ಇದ್ದಾರೆ. ಈಗ ಹಾಳಾಗಿರ್ತಕ್ಕಂಥ ಇನ್ನೋಸೆಂಟ್ ಜನ ಈ ಭಾಗದಲ್ಲಿ ಯಾವತ್ತು ಟೂರಿಸ್ಟಿಗೆ ಈ ರೀತಿ ಯಾವತ್ತು ಮಾಡಿರ್ತಕ್ಕಂಥಲ್ಲ. ನೀವು ಅಲ್ಲಿ ಹೋದಾಗ ಅದ್ರ ಅರ್ಥ ಆಗುತ್ತೆ, ಅಲ್ಲಿರ್ತಕ್ಕಂಥ ಕಲ್ಚರ್ ಅರ್ಥ ಆಗುತ್ತೆ. ಇದನ್ನೇನು ಬಹಳ ಜಾತಿ ವ್ಯವಸ್ಥೆಯಲ್ಲಿ ಮಾತನಾಡೋಕೆ ಕೆಲವರು ಹೋಗ್ತಾ ಇದ್ದಾರೆ. ನಾನೇನು ಅವ್ರ ಬಗ್ಗೆ ಯಾರ ಬಗ್ಗೆ ಸಮರ್ಥನೆ ಮಾಡ್ತಾ ಇಲ್ಲ. ನಾನು ಯಾರು ಸಮುದಾಯಕ್ಕೆ ಸಮರ್ಥನೆ ಮಾಡ್ತಾ ಇಲ್ಲ. ಯಾವನೇ ಮಾಡಿದ್ರು ಇದನ್ನ ಯಾವ ಆಕ್ಟಿವಿಟಿಗೆ ಯಾವುದೇ ಸಮುದಾಯವನ್ನು ಮಾಡಿದ್ರು ಕೂಡ ನಾನು ಅಷ್ಟೇ ಕೀಳುವಾಗಿ ನೋಡ್ತಾ ಇದ್ದೇನೆ ಅವ್ನು ಮಾತನಾಡತಕ್ಕಂಥ ವಿಚಾರಕ್ಕೆ. ಆದರೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಕಲ್ಚರು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಚರ್ ಇದೆ ಕೂಡ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಬಯಸ್ತೀನಿ. ನೀವು ಅಲ್ಲಿ ಹೋಗೋ ತನಕ ಕನ್ನಡಿಗರ ಪರಿಸ್ಥಿತಿ ಒಂದು ರೀತಿ ಅಯೋಮಯ ಆಗಿತ್ತು. ನಾವು ಮತ್ತೆ ವಾಪಸ್ ಬರ್ತೀವೋ ಇಲ್ವೋ, ನೀವು ಹೋದ್ಮೇಲೆ ಒಂದು ಧೈರ್ಯ ಬಂದಿತ್ತು ಅವರಿಗೆ, ನಾವು ವಾಪಸ್ ತಾಯ್ನಾಡಿಗೆ ಹೋಗ್ತೀವಿ ಅನ್ನೋ ನಂಬಿಕೆ ಇದೆ ಸರ್. ಅವ್ರನ್ನೆಲ್ಲ ಯಾವ ರೀತಿ ಸಂಪರ್ಕ ಅಲ್ಲ, ಅವರು ಶಾಕ್ ಅಲ್ಲಿ ಇದ್ರು. ಏನಿತ್ತಂದ್ರೆ ಪ್ರತಿ ಒಂದು ಗಾರ್ಡನ್ ಅಲ್ಲಿ, ಪ್ರತಿ ಒಂದು ಹೋಟೆಲ್ ಲಾಬಲ್ಲಿ ಗನ್ ಮ್ಯಾನ್ ಹಿಡ್ಕೊಂಡು ನಿಂತಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಎಲ್ಲಿ ಏನಾಗುತ್ತೆ, ಎಲ್ಲಿ ಯಾರಿಗೆ ಹೊಡಿತಾರೆ, ಎಲ್ಲಿ ಯಾರಿಗೆ ಶೂಟ್ ಔಟ್ ಆಗ್ತಾರೆ, ಭಯದ ವಾತಾವರಣ, ಎಲ್ಲಿ ಬಾಂಬ್ ಬ್ಲಾಸ್ಟ್ಗಳು ಆಗ್ಬಿಡ್ತವೆ, ಯಾರು ಹೊಡಿತಿರತಕ್ಕಂಥ ಆತಂಕ ಎಲ್ಲರಲ್ಲಿ ಇತ್ತು, ನಮ್ಮಲ್ಲಿ ಕೂಡ ಇತ್ತದು. ಯಾವಾಗ ಬೇಕಿದ್ರೆ ಏನು ಬೇಕಿದ್ರೆ ಆಗ್ಬೋದು. ಇಡೀ ರೋಡ್ಗಳನ್ನ ಕಾರ್ಡನ್ ಆಗ್ಬಿಟ್ಟಿತ್ತು. ಸೊ ಎಲ್ಲರಿಗೂ ಭಯ ಇತ್ತು, ಆ ಭಯ ನಮಗೂ ಇತ್ತು. ಇದು ಸಹಜವಾಗಿರ್ತದೆ. ನೀವು ಹೋದ್ರೂ ಅದೇ ಭಯ ಇರುತ್ತೆ, ನಾವು ಹೋದ್ರೂ ಅದೇ ಭಯ ಇರುತ್ತೆ. ಅವ್ರಿಗೆ ನಾವು ಹೋಗಿ ಮಾತಾಡಿದ ನಂತರ ನಾನು ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನ್ನ ಕಳಿಸಿದಾರೆ ಅಂದ ತಕ್ಷಣ ಭಾಳ ಒಂದು ನಿಟ್ಟು ಉಸಿರು ಬಿಟ್ಟಿರ್ತಕ್ಕಂಥ ವಾತಾವರಣ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ ಕಂಟಿನ್ಯೂಸ್ ಅವ್ರ ಜೊತೆ ಫೋನ್ ಮುಖಾಂತರ ಟಚ್ನಲ್ಲಿದ್ದು, ನಾನೇ ವೈಯಕ್ತಿಕವಾಗಿ ಭಾಳಷ್ಟು 40ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಹೋಗಿ ಎಲ್ಲರಿಗೂ ಭೇಟಿ ಮಾಡಿ ಎಲ್ಲರನ್ನ ನೇರವಾಗಿ ನಾನು ಇದೇ ಬಟ್ಟೆಯಲ್ಲಿ ಹೋಗಿದ್ದೀನಿ, ಇದೇ ಬಟ್ಟೆಯಲ್ಲಿ ಬಂದಿದ್ದೀನಿ, ಅಲ್ಲೂ ಕೂಡ ಉಜ್ಜಿಲ್ಲ ನಾನು. ಸೊ ಹಂಗಾಗಿ ಸತತವಾಗಿ ನನ್ನ ಜೊತೆ ಚೈತನ್ಯ SP ಕೂಡ, ಅವರೇನು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟಿನ ಒಬ್ಬ ಅಪ್ರೇಟ್ ಆಫೀಸರ್ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ವಿಶೇಷವಾಗಿ ತಮ್ಮ ಮಾಧ್ಯಮ ಸ್ನೇಹಿತರು ತಾವು ಏನು ಅಲ್ಲಿ ನಮ್ಮ ಫೋನ್ ನಂಬರ್ಗಳನ್ನ ಕೊಟ್ರಿ, ತಾವು ಯಾವ ರೀತಿ ಇದನ್ನು ಪ್ರಮೋಟ್ ಮಾಡಿದ್ರಿ, ಯಾವ ರೀತಿ ಪಾಸಿಟಿವ್ ಆಗಿ ತಾವು ಪ್ರಮೋಟ್ ಮಾಡಿದ್ರಿ, ಅಲ್ಲಿ ನಮಗೆ ಎಲ್ಲ ಕನ್ನಡಿಗರಿಗೆ ಸುರಕ್ಷಿತವಾಗಿ ಕರ್ಕೊಂಡ್ಬರಲಿಕ್ಕೆ ಒಂದು ಅವಕಾಶ ಆಗಿದೆ ಅಂತ ಈ ಸಂದರ್ಭದಲ್ಲಿ 95% ಬಂದಿರ್ಬೋದು. ಯಾರು ಸಿಕ್ಕಾಕೊಂಡಿಲ್ಲ. ಅವರಿಗೆ ಮೋಸ್ಟ್ಲಿ ನಮ್ಮ ಜೊತೆ ಕಮ್ಯುನಿಕೇಶನ್ ಆಗಿರ್ಲಿಕ್ಕಿಲ್ಲ ಒಂದು, ಅಥವಾ ಅವರಿಗೆ ಫ್ಲೈಟ್ ಬುಕ್ ಆಗಿರ್ಲಿಕ್ಕಿಲ್ಲ. ನಮ್ಮ ಫ್ಲೈಟ್ ಓವರ್ ಬುಕ್ ಆಗಿತ್ತು. ಆಲ್ರೆಡಿ ಕೆಲವರು ಬುಕ್ ಮಾಡ್ಕೊಂಡಿದ್ರು. ನಾಳೆಗೆ ಇವತ್ತು ಸಾಯಂಕಾಲ ಕೆಲವರು ಬರ್ತಿದ್ದಾರೆ, ನಾಳೆಗೂ ಕೆಲವರು ಬರ್ತಾರೆ. ನನ್ನ ಪ್ರಕಾರ ಇದೇನು ಶ್ರೀನಗರಲ್ಲಿ ಇರ್ತಕ್ಕಂಥ ಭಾಗದಲ್ಲಿ ಬಹುತೇಕ ಯಾವ ಕನ್ನಡಿಗರು ಯಾವ ರೀತಿ ತೊಂದರೆ ಇಲ್ಲ ಅಂತ ನಾನು ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಅಮಿತ್ ಶಾ ಅವ್ರ ಜೊತೆ ಮಾತಾಡಿದ್ರಿ, 1-to-1 ಮಾತಾಡಿ ಅವ್ರ ಜೊತೆ ಚರ್ಚೆ ನಡೆಸಿದ್ರಿ, ಅವರು ಯಾವ ರೀತಿ ಸಹಕಾರ ಕೊಟ್ಟರು? ಇಲ್ಲ, ಅವರು ಕೇಳಿಸ್ಕೊಂಡ್ರು ನಾನು ಹೇಳಿರ್ತಕ್ಕಂಥದ್ದು. ನಾನು ಹೇಳಿದೆ, ಸರ್, ಐ ಆಮ್ ಸಂತೋಷ್ ಲಾಡ್, ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಬಿನ್ ಡೆಪ್ಯೂಟೆಡ್ ಬೈ ಮೈ ಚೀಫ್ ಮಿನಿಸ್ಟರ್, ಐ ಹ್ಯಾವ್ ಕಮ್ ಹಿಯರ್. ಸೊ ಈ ಥರ ಆಗಿದೆ, ನಮ್ಮ ಕರ್ನಾಟಕದವರು 3 ಜನ ನಾವು ಕಳ್ಕೊಂಡಿದ್ದೇವೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಸರ್ ಇದಕ್ಕೆ ಕಠಿಣವಾದ ಕ್ರಮ ಆಗಬೇಕು, ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಮಾತಾಡೋದ್ರೊಳಗೆ ಅವ್ರು ಪಾಸ್ ಆದರು.